ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮನೀಶ್ ವ್ಲಾಗ್. ಇವತ್ತು ನಾವೆಲ್ಲ ಒಡಿಶಾದ ಭುವನೇಶ್ವರದ ಬಳಿ ಇರೋ ಉದಯಗಿರಿ ಮತ್ತು ಖಂಡಗಿರಿ ಗುಹೆಗಳನ್ನು ನೋಡೋದಕ್ಕೆ ಹೋಗೋಣ. ಕ್ರಿಸ್ತಪೂರ್ವ 1ರಿಂದ 2ನೇ ಶತಮಾನದಲ್ಲಿ ಕಳಿಂಗ ರಾಜ ಖಾರವೇಲನ ಆಳ್ವಿಕೆಯಲ್ಲಿ ಜೈನ ಸನ್ಯಾಸಿಗಳಿಗಾಗಿ ನಿರ್ಮಿಸಲಾದ ಪ್ರಾಚೀನ ಶಿಲಾ ಕಟೌಟ್ ಮಠಗಳಾಗಿವೆ. ಸೂರ್ಯೋದಯದ ಬೆಟ್ಟ ಅಂದರೆ ಉದಯಗಿರಿ ಮತ್ತು ಖಂಡಗಿರಿಗಳಲ್ಲಿ ಕ್ರಮವಾಗಿ 18 ಮತ್ತು 15 ಗುಹೆಗಳಿವೆ. ಇವುಗಳಲ್ಲಿ ರಾಣಿ ಗುಫಾ ಅತ್ಯಂತ ಪ್ರಸಿದ್ಧವಾಗಿದ್ದು ಹತಿಗುಂಪಾ ಶಾಸನಗಳು ರಾಜ ಖಾರವೇಲನ ಇತಿಹಾಸವನ್ನು ತಿಳಿಸುತ್ತೆ. ಈ ಗುಹೆಗಳನ್ನು ಜೈನ ತೀರ್ಥಂಕರರ ಆರಾಧನೆ ಮತ್ತು ಸನ್ಯಾಸಿಗಳ ತಪಸ್ಸಿಗಾಗಿ 1ನೇ ಶತಮಾನದ BCEಯಲ್ಲಿ ನಿರ್ಮಿಸಲಾಯಿತು ಅಂತ ಹೇಳ್ತಾರೆ. ಕಳಿಂಗದ ರಾಜ ಖಾರವೇಲ ಜೈನ ಧರ್ಮದ ಅನುಯಾಯಿಯಾಗಿದ್ದ ಮತ್ತು ಈ ಗುಹೆಗಳನ್ನು ನಿರ್ಮಿಸಿ ಬಂಡೆಗಳನ್ನು ಕೊರೆದು ಕಲಾತ್ಮಕವಾಗಿ ಕೆತ್ತಿಸಿದ್ದಾನೆ ಅಂತ ಹೇಳ್ತಾರೆ. ರಾಣಿ ಗುಫಾ ಇದು 2 ಅಂತಸ್ತಿನ ಅತ್ಯಂತ ಸುಂದರವಾದ ಮತ್ತು ವಿಶಾಲವಾದ ಗುಹೆಯಾಗಿದೆ. ಹಾತಿ ಗುಫಾ ಇಲ್ಲಿ ರಾಜ ಖಾರವೇಲನ ಜೀವನ ಮತ್ತು ಸಾಧನೆಗಳ ಬಗ್ಗೆ ತಿಳಿಸುವ ಪ್ರಸಿದ್ಧ ಶಾಸನವಿದೆ. ಗಣೇಶ ಗುಫಾ ಇದು ತನ್ನ ವೈಶಿಷ್ಟ್ಯ ಕೆತ್ತನೆಗಳಿಗೆ ಹೆಸರುವಾಸಿ. ಭಾಗ ಅಂದರೆ ವ್ಯಾಘ್ರ ಗುಫಾ ಇದರ ಪ್ರವೇಶ ದ್ವಾರ ಹುಲಿಯ ಮುಖದಂತಿದೆ. ಇವಿಷ್ಟು ಉದಯಗಿರಿಯಲ್ಲಿರೋ ಗುಹೆಗಳು. ಅನಂತ ಗುಫಾ ಅಂತ ಖಂಡಗಿರಿಯಲ್ಲಿ ಇದು ಕೆತ್ತನೆಗಳಿಂದ ಸಮೃದ್ಧವಾಗಿದೆ. ಗುಹೆಗಳಲ್ಲಿ ತೀರ್ಥಂಕರರ ಚಿತ್ರ, ದೇವತೆಗಳು, ರಾಜನ ಜೀವನದ ದೃಶ್ಯಗಳು ಮತ್ತು ಜೈನ ಧರ್ಮದ ಜೊತೆಗೆ ಹಿಂದೂ ಮತ್ತು ಬೌದ್ಧ ಪ್ರಭಾವಗಳ ಮಿಶ್ರಣವನ್ನು ಕೂಡ ತೋರಿಸುತ್ತೆ. ಈ ಸ್ಥಳ ಕೇವಲ ಬಂಡೆಗಳ ಗುಹೆಯಲ್ಲ, ಇದು 2000 ವರ್ಷಗಳಿಗಿಂತ ಹಳೆಯದಾದ ಭಾರತದ ಭವ್ಯ ಇತಿಹಾಸ ಮತ್ತು ಕಲೆಯ ಕಥೆಯನ್ನು ಹೇಳುತ್ತೆ. ಖಂಡಗಿರಿ ಮತ್ತು ಉದಯಗಿರಿ ಗುಹೆಗಳು ಭುವನೇಶ್ವರದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಈ ಗುಹೆಗಳನ್ನು ವೀಕ್ಷಿಸಲು ಸರಿಯಾದ ಸಮಯ ಎಂದರೆ ಅಕ್ಟೋಬರ್ನಿಂದ ಫೆಬ್ರವರಿ ತಿಂಗಳು.